ಕೆಲವು ನದಿಗಳು ಬರಿ ಹರಿಯುವುದಿಲ್ಲ, ಅವು ಮನುಕುಲದ ನೆನಪುಗಳನ್ನು, ಕಳೆದು ಹೋದ ಯುಗಗಳ ರೋಧನವನ್ನು ಹೊತ್ತು ಸಾಗುತ್ತವೆ. ಹಿಮಾಲಯದ ತುದಿಯಲ್ಲಿ ಮೌನವಾಗಿ ಅರಳಿದ ಒಂದು ಹನಿಯು ಕಣ್ಣೀರಿನ ನದಿಯಾಗಿ ಹರಿಯುತ್ತದೆ. ಇದು ಕೇವಲ ಸಿಂಧೂ ನದಿಯಲ್ಲ, ಇದು ಸಾವಿರಾರು ವರ್ಷಗಳ ಮೌನ ಆಕ್ರಂದನ, ಯುಗಯುಗಾಂತರಗಳ ದುಃಖವನ್ನು ತನ್ನ ಪ್ರತಿ ಅಲೆಯಲ್ಲಿ ಅಡಗಿಸಿಕೊಂಡು ಮನುಷ್ಯನ ಅಸ್ತಿತ್ವದ ನೋವಿಗೆ ಸಾಕ್ಷಿಯಾದ ತಾಯಿ. ಈ ನದಿಯ ನೀರಿನಲ್ಲಿ ನಮ್ಮ ಪೂರ್ವಜರ ರಕ್ತವಿದೆ, ಅವರ ಕನಸುಗಳಿವೆ, ಅವರ ಕಳೆದು ಹೋದ ಅಸ್ತಿತ್ವದ ಪ್ರತಿಧ್ವನಿ ಇದೆ. ಸಿಂಧೂ ಎಂದರೆ ಬರೀ ನದಿಯಲ್ಲ, ಅದು ನಮ್ಮ ಹೃದಯದಲ್ಲಿರುವ ಅಳಿಸಲಾಗದ ನೋವು, ಕಾಲದ ಅಳಿಸಲಾಗದ ಗುರುತು. ಅದನ್ನು ನೋಡಿದಾಗ ಕಳೆದು ಹೋದ ಎಲ್ಲವೂ ಒಂದೇ ಕ್ಷಣದಲ್ಲಿ ಕಣ್ಣ ಮುಂದೆ ಬಂದು ನಿಲ್ಲುತ್ತದೆ. ನಮ್ಮ ಆತ್ಮ ಕಲಕಿ ಒಂದು ಕ್ಷಣ ತಲ್ಲಣವಾಗಿ ಹೋಗುತ್ತದೆ. ಸಿಂಧೂ ನದಿ ಎಂದರೆ ಅದು ಕೇವಲ ನದಿ ಹೆಸರು ಅಲ್ಲ, ಅದು ನಮ್ಮ ದೇಶದ ಹೆಸರು. ನಮ್ಮ ದೇಶಕ್ಕೆ ಇಂಡಿಯಾ ಮತ್ತು ಹಿಂದೂಸ್ತಾನ್ ಈ ಎರಡು ಹೆಸರು ಬರಲು ಕಾರಣ ಈ ಸಿಂಧೂ ನದಿ. ಭಾರತ ದೇಶದ ಪವಿತ್ರ 7 ನದಿಗಳಲ್ಲಿ ಸಿಂಧೂ ನದಿಯು ಅಗ್ರಸ್ಥಾನದಲ್ಲಿದೆ. ಇಂದು ನಾವು ಸಿಂಧೂ ನದಿಯ ಕಥೆಯನ್ನು ಕೇಳಿ ತಿಳಿದುಕೊಳ್ಳೋಣ. ಸುಮಾರು 4500 ವರ್ಷಗಳ ಹಿಂದೆ ಈ ನದಿಯ ದಡದಲ್ಲಿ ಪ್ರವರ್ಧಮಾನಕ್ಕೆ ಬಂದ ಸಿಂಧೂ ಕಣಿವೆ ನಾಗರಿಕತೆಯು ವಿಶ್ವದ ಅತ್ಯಂತ ಹಳೆಯ ಮತ್ತು ಅತ್ಯಾಧುನಿಕ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇಂದಿಗೂ ನಿಗೂಢವಾಗಿರುವ ಅನೇಕ ರಹಸ್ಯಗಳನ್ನು ತನ್ನ ಗರ್ಭದಲ್ಲಿಟ್ಟುಕೊಂಡಿರುವ ಈ ನದಿಯ ಕುರಿತು ಇನ್ನಷ್ಟು ಆಳವಾಗಿ ತಿಳಿಯೋಣ. ಸಿಂಧೂ ನದಿಯ ಉಗಮದ ಕುರಿತು ಹೇಳುವುದಾದರೆ, ಇದು ಟಿಬೆಟ್ನ ನೈಋತ್ಯ ಭಾಗದಲ್ಲಿ ಕೈಲಾಸ್ ಪರ್ವತ ಶ್ರೇಣಿಯ ಬೋಖರ್ಚು ಹಿಮನದಿಯಿಂದ ಹುಟ್ಟುತ್ತದೆ. ಇದು ಸಮುದ್ರ ಮಟ್ಟದಿಂದ ಸುಮಾರು 4164 ಮೀಟರ್ 13,661 ಅಡಿ ಎತ್ತರದಲ್ಲಿ ಈ ಪವಿತ್ರ ನದಿ ತನ್ನ ಪಯಣವನ್ನು ಪ್ರಾರಂಭಿಸುತ್ತದೆ. ಟಿಬೆಟ್ನಲ್ಲಿ ಸೆಂಗೆ ಖಬಾಬ್ ಅಥವಾ ಸಿಂಹದ ಬಾಯಿ ಎಂದು ಕರೆಯಲ್ಪಡುವ ಸಿಂಧೂ ನದಿಯು ನಂತರ ಭಾರತದ ಲಡಾಖ್ ಪ್ರದೇಶವನ್ನು ಪ್ರವೇಶಿಸುತ್ತದೆ. ಇಲ್ಲಿ ಇದು ಆಳವಾದ ಕಣಿವೆಗಳು ಮತ್ತು ಅತ್ಯಂತ ಕಿರಿದಾದ ಕಣಿವೆಗಳ ಮೂಲಕ ಹರಿಯುತ್ತದೆ, ಮನಮೋಹಕ ಭೂದೃಶ್ಯಗಳನ್ನು ಸೃಷ್ಟಿಸುತ್ತದೆ. ನಂತರ ಇದು ಪಾಕಿಸ್ತಾನದ ಗಿಲ್ಗಿಟ್ ಬಾಲ್ಟಿಸ್ತಾನ್ ಪ್ರದೇಶಕ್ಕೆ ಹರಿದು ಅಲ್ಲಿಂದ ಪಾಕಿಸ್ತಾನ ದೇಶವನ್ನು ಪ್ರವೇಶಿಸುತ್ತದೆ. ಸಿಂಧೂ ನದಿಯು ಸುಮಾರು 3180 ಕಿಲೋಮೀಟರ್ ಉದ್ದವನ್ನು ಹೊಂದಿದೆ. ಝಸ್ಕರ್, ಶ್ಯೋಕ್, ಹಂಜಾ, ಗಿಲ್ಗಿಟ್, ಕಾಬೂಲ್ ಮುಂತಾದ ಹಲವಾರು ಪ್ರಮುಖ ಉಪನದಿಗಳು ಇದಕ್ಕೆ ಸೇರಿಕೊಳ್ಳುತ್ತವೆ. ಪಂಜಾಬ್ನ ಪಂಚನದಿಗಳಾದ ಝೇಲಂ, ಚಿನಾಬ, ಸಟ್ಲೇಜ್, ಬಿಯಾಸ್, ರಾವಿ ಸಹ ಸಿಂಧೂ ನದಿಯ ಪ್ರಮುಖ ಉಪನದಿಗಳಾಗಿವೆ. ಇವು ಪಂಜನದ್ ಎಂಬಲ್ಲಿ ಸಿಂಧೂ ನದಿಯನ್ನು ಸೇರುತ್ತವೆ. ಸಿಂಧೂ ನದಿಯ ಕುರಿತು ಮಾತನಾಡುವಾಗ ಸಿಂಧೂ ಕಣಿವೆ ನಾಗರಿಕತೆಯನ್ನು ಸ್ಮರಿಸದೇ ಇರಲು ಸಾಧ್ಯವಿಲ್ಲ. ಇದು ಪ್ರಪಂಚದ ಅತೀಂದ್ರಿಯ ನಾಗರಿಕತೆಗಳಲ್ಲಿ ಒಂದಾಗಿದೆ. ಇದು ಕ್ರಿಸ್ತ ಪೂರ್ವ 2500 ರಿಂದ ಕ್ರಿಸ್ತ ಪೂರ್ವ 1900 ರವರೆಗೆ ಪ್ರವರ್ಧಮಾನಕ್ಕೆ ಬಂದಿತು. ಹರಪ್ಪ ಮತ್ತು ಮೊಹೆಂಜೋದಾರೋ ಇದರ ಪ್ರಮುಖ ನಗರಗಳಾಗಿದ್ದವು. ಈ ನಾಗರಿಕತೆಯ ಜನರು ಅದ್ಭುತ ನಗರ ಯೋಜನೆ, ಅತ್ಯಾಧುನಿಕ ಒಳಚರಂಡಿ ವ್ಯವಸ್ಥೆ, ಸುಂದರವಾದ ಇಟ್ಟಿಗೆ ಕಟ್ಟಡಗಳು ಮತ್ತು ವ್ಯಾಪಾರ ಜಾಲಗಳಿಗೆ ಹೆಸರುವಾಸಿಯಾಗಿದ್ದರು. ಅವರ ನಗರಗಳು ಗ್ರಿಡ್ ಮಾದರಿಯಲ್ಲಿ ನಿರ್ಮಿಸಲ್ಪಟ್ಟಿದ್ದವು ಮತ್ತು ಪ್ರತಿ ಮನೆಗೂ ಒಳಚರಂಡಿ ವ್ಯವಸ್ಥೆ ಇತ್ತು. ಇದು ಆಧುನಿಕ ನಗರ ಯೋಜನೆಯ ಒಂದು. ಸಿಂಧೂ ಜನರ ಲಿಪಿ ಇನ್ನೂ ನಿಗೂಢವಾಗಿಯೇ ಉಳಿದಿದೆ, ಆದರೆ ಅವರ ಮುದ್ರೆಗಳು, ಮಡಿಕೆಗಳು ಮತ್ತು ಸಣ್ಣ ಪ್ರತಿಮೆಗಳು ಅವರ ಕಲಾತ್ಮಕತೆ ಮತ್ತು ಕೌಶಲ್ಯಕ್ಕೆ ಸಾಕ್ಷಿಯಾಗಿವೆ. ನೃತ್ಯ ಮಾಡುವ ಹುಡುಗಿಯ ಕಂಚಿನ ಪ್ರತಿಮೆ ಅವರ ಕಲಾತ್ಮಕ ಅಭಿವ್ಯಕ್ತಿಗೆ ಒಂದು ಉತ್ತಮ ಉದಾಹರಣೆಯಾಗಿದೆ. ಈ ನಾಗರಿಕತೆ ಏಕೆ ಅವನತಿ ಹೊಂದಿತು ಎಂಬುದು ಇಂದಿಗೂ ಒಂದು ನಿಗೂಢವಾಗಿದೆ. ಹವಾಮಾನ ಬದಲಾವಣೆ, ನದಿಯ ಹಾದಿ ಬದಲಾವಣೆ, ಆರ್ಯರ ಆಕ್ರಮಣ ಅಥವಾ ಸಾಂಕ್ರಾಮಿಕ ರೋಗಗಳು ಇದರ ಅವನತಿಗೆ ಕಾರಣವಾಗಿರಬಹುದು ಎಂದು ಇತಿಹಾಸಕಾರರು ಊಹಿಸುತ್ತಾರೆ. ಸಿಂಧೂ ನದಿಯು ಇಂದಿಗೂ ಪಾಕಿಸ್ತಾನದ ಜೀವನದಿ ಎಂದೇ ಪರಿಗಣಿಸಲ್ಪಟ್ಟಿದೆ. ಅದರ ಫಲವತ್ತಾದ ಕಣಿವೆಗಳು ಕೃಷಿಗೆ ಅತ್ಯುತ್ತಮವಾಗಿವೆ ಮತ್ತು ಇದು ದೇಶದ ಆರ್ಥಿಕತೆಯಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ನೀರಾವರಿ, ವಿದ್ಯುತ್ ಉತ್ಪಾದನೆ ಮತ್ತು ಕುಡಿಯುವ ನೀರಿಗಾಗಿ ಇದು ಪ್ರಮುಖ ಮೂಲವಾಗಿದೆ. ಭಾರತ ಮತ್ತು ಪಾಕಿಸ್ತಾನದ ನಡುವೆ 1960 ರಲ್ಲಿ ಸಿಂಧೂ ಜಲ ಒಪ್ಪಂದಕ್ಕೆ ಸಹಿ ಹಾಕಲಾಯಿತು. ಈ ಒಪ್ಪಂದವು ಸಿಂಧೂ ನದಿ ವ್ಯವಸ್ಥೆಯ ನೀರನ್ನು ಎರಡೂ ದೇಶಗಳು ಹೇಗೆ ಹಂಚಿಕೊಳ್ಳಬೇಕು ಎಂಬುದನ್ನು ನಿರ್ಧರಿಸುತ್ತದೆ. ಇದು ಪ್ರಪಂಚದ ಪ್ರಮುಖ ಜಲ ಒಪ್ಪಂದಗಳಲ್ಲಿ ಒಂದಾಗಿದೆ. ಇಷ್ಟೆಲ್ಲ ಮಹತ್ವವನ್ನು ಹೊಂದಿರುವ ಸಿಂಧೂ ನದಿಯು ಇತ್ತೀಚಿನ ದಿನಗಳಲ್ಲಿ ಅನೇಕ ಪರಿಸರ ಸವಾಲುಗಳನ್ನು ಎದುರಿಸುತ್ತಿದೆ. ಮಾಲಿನ್ಯ, ಅತಿಯಾದ ಮೀನುಗಾರಿಕೆ, ಹವಾಮಾನ ಬದಲಾವಣೆಯಿಂದ ಹಿಮನದಿಗಳ ಕರಗುವಿಕೆ ಮತ್ತು ಅಣೆಕಟ್ಟುಗಳ ನಿರ್ಮಾಣದಿಂದಾಗಿ ಅದರ ಪರಿಸರ ವ್ಯವಸ್ಥೆಗೆ ಧಕ್ಕೆಯಾಗುತ್ತಿದೆ. ಈ ನದಿಯನ್ನು ರಕ್ಷಿಸುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ.
ಭವಿಷ್ಯದ ಪೀಳಿಗೆಗೆ ಈ ಅಮೂಲ್ಯ ಸಂಪನ್ಮೂಲವನ್ನು ಸಂರಕ್ಷಿಸಲು ನಾವು ಪ್ರಯತ್ನಿಸಬೇಕು. ಟಿಬೆಟ್ನ ಎತ್ತರದ ಪರ್ವತಗಳಿಂದ ಅರಬ್ಬಿ ಸಮುದ್ರದವರೆಗೂ ಹರಿಯುವ ಸಿಂಧೂ ನದಿಯು ಬರೀ ನೀರಲ್ಲ, ಅದು ಕಥೆ, ಅದು ಇತಿಹಾಸ, ಅದು ಬದುಕು. ಇದು ಭಾರತೀಯ ಉಪಖಂಡದ ಆತ್ಮಕ್ಕೆ ಅಂಟಿಕೊಂಡಿರುವ ಒಂದು ಅಮೂಲ್ಯ ಆಭರಣ. ಈ ನದಿಯ ಕುರಿತು ಹೇಳುತ್ತಾ ಹೋದರೆ ಪದಗಳು ಸಾಲದು. ಮುಂದಿನ ಬಾರಿ ನೀವು ಸಿಂಧೂ ನದಿಯ ಕುರಿತು ಕೇಳಿದಾಗ ಕೇವಲ ಒಂದು ನದಿಯ ಬಗ್ಗೆ ಯೋಚಿಸದೆ, ಅದರೊಂದಿಗೆ ಹಾಸುಹೊಕ್ಕಾಗಿರುವ ಸಾವಿರಾರು ವರ್ಷಗಳ ಇತಿಹಾಸ, ಸಂಸ್ಕೃತಿ ಮತ್ತು ಅಸಂಖ್ಯಾತ ಜನರ ಜೀವನವನ್ನು ನೆನಪಿಸಿಕೊಳ್ಳಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.